ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಬೆಂಗಳೂರಿನಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸೋ ಘಟನೆ ನಡೆದಿದೆ. ಅಮಾಯಕ ಜೀವಗಳ ಪ್ರಾಣಕ್ಕೆ ಬೆಲೆಯೇ ಇಲ್ವೇನಪ್ಪ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಸಿಲಿಕಾನ್ ಸಿಟಿಯಲ್ಲಿ ಕ್ರೈಮ್ ರೇಟ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಆ ಸಾಲಿಗೆ ಈ ಪ್ರಕರಣ ಕೂಡ ಸೇರ್ತಾ ಇರೋದು. ಹೌದು ಸ್ನೇಹಿತರೆ, ರೈಲ್ವೆ ಟ್ರ್ಯಾಕ್ ಸಮೀಪ ಬಿದ್ದಿದ್ದಂಥ ಸೂಟ್ ಕೇಸನ್ನು ಕಂಡು ಸ್ಥಳೀಯರು ಶಾಕ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಏಕೆಂದರೆ ಸೂಟ್ ಕೇಸ್ ತೆರೀತಾ ಇದ್ದಂತೆ ಅದರಲ್ಲಿ ಸಿಕ್ಕಿರೋ ಮೃತದೇಹ. ಸೂಟ್ ಕೇಸ್ನಲ್ಲಿ ಕೇವಲ ಒಂದು 10 ರಿಂದ 15 ವರ್ಷದ ಬಾಲಕಿಯ ಮೃತದೇಹವನ್ನು ಕಂಡು ಸ್ಥಳೀಯರು ಕೂಡ ಅವಕ್ಕಾಗಿ ಹೋಗಿಬಿಟ್ಟಿದ್ದಾರೆ. ಈ ಬಾಲಕಿ ಯಾರು? ಇನ್ನು ಈ ಬಾಲಕಿ ಯಾರು ಅನ್ನೋದು ಪಕ್ಕಕ್ಕಿರಲಿ, ಈ ಕೇಸನ್ನು ಯಾರು ನಿರ್ವಹಿಸಬೇಕು ಅನ್ನೋದು ದೊಡ್ಡ ಗೊಂದಲವಾಗಿ ಹೋಗಿಬಿಟ್ಟಿತ್ತು ಅಲ್ಲಿ. ಯಾಕಂದರೆ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಆ ರೈಲ್ವೆ ಪೊಲೀಸ್ ಹಾಗೂ ಸಿವಿಲ್ ಪೊಲೀಸ್ನವರು ಸ್ಥಳದ ಮುಂದೆ ನಿಂತ್ಕೊಂಡು ಮಾತಿನ ಚಕಮಕಿಯನ್ನು ಶುರು ಮಾಡಿದರು. ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನೀವೇ FIR ಹಾಕಿ ಅಂತ ತನಿಖೆ ಶುರು ಮಾಡಿ ಅಂತ ಹೇಳಿ ರೈಲ್ವೆ ಪೊಲೀಸ್ನವರು ಒಂದು ಕಡೆ ಹೇಳಿದ್ರೆ, ಸಿವಿಲ್ ಪೊಲೀಸ್ನವರು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಸಿಕ್ಕಿದೆ, ಇದು ನಿಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ವಾದ ವಿವಾದವನ್ನು ಮಾಡ್ತಾಯಿದ್ರು. ಅಷ್ಟಕ್ಕೂ ಏನಿದು ಘಟನೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ನೋಡ್ತಾ ಹೋಗೋಣ. ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಆನೇಕಲ್ ಬಳಿಯ ಹಳೆಯ ಚಂದಾಪುರ ರೈಲ್ವೆ ಸೇತುವೆಯ ಬಳಿ ಸ್ಥಳೀಯರಿಗೆ ಒಂದು ನೀಲಿ ಬಣ್ಣದ ಸೂಟ್ ಕೇಸ್ ಕಾಣಸಿಗುತ್ತೆ. ಏನಿರಬಹುದು ಅನ್ನೋ ಕುತೂಹಲಕ್ಕೆ ಆ ಸೂಟ್ ಕೇಸನ್ನು ಓಪನ್ ಮಾಡುವ ಪ್ರಯತ್ನವನ್ನು ಅಲ್ಲಿನ ಸ್ಥಳೀಯರು ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಇದ್ದಂಥ ಯುವತಿಯ ಮೃತದೇಹವನ್ನು ಕಂಡು ಅಲ್ಲಿ ಜನರು ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ. ಈಕೆಯ ಪ್ರಾಣವನ್ನು ಬೇರೆ ಕಡೆ ಕೀಚಕರು ಆಕೆಯ ಜೀವವನ್ನು ತೆಗೆದು ನಂತರ ಸೂಟ್ ಕೇಸ್ನಲ್ಲಿ ತುಂಬಿ ರೈಲಿನಿಂದ ಎಸೆಯಲಾಗಿದೆ ಅಂತ ಅಲ್ಲಿನ ಪೊಲೀಸ್ನವರು ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು. ಆದರೆ ಸದ್ಯದ ಮಟ್ಟಿಗೆ ಆ ಮೃತಳ ಗುರುತು ಪತ್ತೆಯಾಗಿಲ್ಲ. ಈ ಬಗ್ಗೆ ತನಿಖೆ ಈಗಾಗಲೇ ಮುಂದುವರೆದಿರೋದು. ಈ ಆನೇಕಲ್ ತಾಲೂಕಿನ ಹಳೆಯ ಚಂದಾಪುರದ ರೈಲ್ವೆ ಬ್ರಿಡ್ಜ್ ಬಳಿ ನಡೆದಂಥ ಈ ಅನುಮಾನಾಸ್ಪದ ಸೂಟ್ ಕೇಸ್ ಸುತ್ತ ಹಲವು ಪ್ರಶ್ನೆಗಳು ಕೂಡ ಮನೆ ಮಾಡ್ತಾ ಇದ್ದಾವೆ. ಕರ್ನಾಟಕ ಹಾಗೂ ತಮಿಳುನಾಡು ಗಡಿ ಭಾಗದ ಹೊಸೂರು ಮುಖ್ಯ ರಸ್ತೆಗೆ ಈ ಸೇತುವೆ ಹೊಂದಿಕೊಂಡಿದೆ. ಹೆಚ್ಚಾಗಿ ಜನರು ಸಂಚರಿಸ್ತಕ್ಕಂಥ ಪ್ರದೇಶ. ಸ್ಥಳೀಯ ನಿವಾಸಿಗಳು ಶಂಕಿತ ಸೂಟ್ ಕೇಸನ್ನು ಕಂಡು ತಕ್ಷಣವೇ ಪೊಲೀಸ್ನವ್ರಿಗೂ ಕೂಡ ಮಾಹಿತಿ ಕೊಡ್ತಾರೆ. ಅದಾದ ಮೇಲೆ ಅಲ್ಲಿನ ಸೂರ್ಯನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸ್ತಾ ಇರ್ತಾರೆ. ಸೂಟ್ ಕೇಸ್ ತೆರೆದು ನೋಡಿದಾಗ ಬಾಲಕಿಯ ಶವ ಇರೋದು ಗೊತ್ತಾಗುತ್ತೆ. ಪೊಲೀಸ್ನವರು ಹಾಗೂ ಸಾರ್ವಜನಿಕರು ಚಲಿಸುವ ರೈಲಿನಿಂದ ಈ ಸೂಟ್ ಕೇಸ್ ಎಸೆದಿರ್ಬೋದು ಅನ್ನೋ ಶಂಕೆ ಒಂದು ಕಡೆ ಇರಲಿ, ಆ ಸ್ಥಳದಲ್ಲಿ ನಿಂತ್ಕೊಂಡು ಆ ಪೊಲೀಸ್ನವರು ಕಿತ್ತಾಡ್ತಾ ಇರೋದು ನೋಡಿ ಜನರು ತಮಾಷೆಯನ್ನು ತೆಗೆದುಕೊಳ್ತಾ ಇದ್ದರು. ಇತ್ತೀಚೆಗೆ ಈ ಥರದ ಅನೇಕ ಕೃತ್ಯಗಳಲ್ಲಿ ಈ ರೀತಿಯಾದಂಥ ಸೂಟ್ ಕೇಸು, ಡ್ರಮ್ಮು, ಫ್ರಿಜ್ದಂಥ ವಸ್ತುಗಳು ಅಪರಾಧ ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ಬಳಕೆ ಆಗ್ತಾ ಇದ್ದಾವಲ್ವ ಅನ್ನೋದೇ ದೊಡ್ಡ ವಿಪರ್ಯಾಸ. ಈ ಥರದ ಕ್ರೈಮ್ ರೇಟ್ಗಳು ಅದು ಸಿಲಿಕಾನ್ ಸಿಟಿಯಲ್ಲಿ ಪದೇ ಡಬಲ್ ಆಗ್ತಾ ಇದೆ. ಒಂದು ಕಡೆ ಕಾನೂನು ವ್ಯವಸ್ಥೆ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಈ ರೈಲ್ವೆ ಟ್ರ್ಯಾಕ್ಗಳಿರ್ಬೋದು, ಅದರ ಸುತ್ತಮುತ್ತ ಇರ್ಬೋದು, ಯಾರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋರನ್ನ, ಜೊತೆಗೆ ಅಲ್ಲಿ ಕುತ್ಕೊಂಡು ಮಾದಕ ವಸ್ತುಗಳನ್ನು ತೆಗೆದುಕೊಳ್ತಾ ಇರೋರನ್ನ, ಜೊತೆಗೆ ಈ ಕ್ರೈಮ್ ರೇಟ್ಗಳಿಗೆ ಒಂದು ಸೊಲ್ಯೂಷನ್ ಅಂತ ಸಿಗಬೇಕಲ್ವ. ಪೊಲೀಸ್ನವರು ಇದು ಯಾರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಕಿತ್ತಾಡ್ತಾ ಇದ್ದರೆ ಇದಕ್ಕೊಂದು ಫೈನಲ್ ಲಾಜಿಕಲ್ ಎಂಡ್ ಆದಂಥ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ ಹೇಳಿ? ಯಾರಿಗೂ ಅನುಮಾನ ಬಾರದಂತೆ ಎಲ್ಲೋ ಒಂದು ಕಡೆ ಇದೇ ಬಾಲಕಿಯ ಪ್ರಾಣವನ್ನು ತೆಗೆದು ನಿರಾಯಾಸವಾಗಿ ಟ್ರೈನನ್ನು ಹತ್ತಿ ಅವರಿಗೆ ಬೇಕಾದ ಸ್ಥಳದಲ್ಲಿ ಎಸ್ತು ಹೋಗಿರ್ಬೋದು ಅನ್ನೋ ಒಂದು ಅನುಮಾನ. ಇನ್ನು ಈ ಸೂಟ್ ಕೇಸ್ನ ಹಿಡಿದು ಹತ್ತಿದೆಯಲ್ಲಿ ಅನ್ನೋದು ಒಂದು ಕಡೆ ಯಾವ ಸ್ಟೇಷನ್ನಿಂದ ಹತ್ತಿದ್ರು ಅನ್ನೋದು ಗೊತ್ತಾಗ್ಬಿಟ್ರೆ ಅಲ್ಲಿ CCTV ಕ್ಯಾಮ್ರಾ ಪತ್ತೆ ಮಾಡಿದ್ರೆ ಅದು ಕೂಡ ಯಾರು ಅಂತ ಪತ್ತೆ ಹಚ್ಚೋದು ಸುಲಭವಾಗುತ್ತೆ. ಇಲ್ಲ ಈ ಸೂಟ್ ಕೇಸ್ ಸಿಕ್ಕ ಸ್ಥಳದಲ್ಲಿ ಯಾವುದಾದ್ರೂ CCTV ದೃಶ್ಯಗಳಿದಾವ, ಇಲ್ಲೇ ತಂದು ಎಸ್ತೋಗಿದ್ದಾರಾ, ಅದು ಸಿಕ್ಕಿಬಿಟ್ರೆ ಇನ್ನೂ ಕೂಡ ಈ ಕೇಸ್ ಸಲೀಸಾಗಬಹುದು. ಎಲ್ಲದಕ್ಕೂ ಮುನ್ನ ಮೃತದೇಹದ ಗುರುತು ಪತ್ತೆ ಹಚ್ಚಬೇಕು. ಯಾಕೆಂದರೆ ಆಕೆ ಹಿನ್ನೆಲೆ ಏನು, ಆಕೆ ಕೊನೆಯದಾಗಿ ಸಂಪರ್ಕ ಮಾಡಿದ್ದು ಯಾರನ್ನು, ಈ ರಾಜ್ಯದವಳ ಅಥವಾ ನೆರೆ ರಾಜ್ಯದವಳ ಅನ್ನೋ ವಿಷಯಗಳನ್ನು ಕಲೆ ಹಾಕಬೇಕಾಗತ್ತೆ. ತಂದೆ ತಾಯಿ ಯಾರಾದರೂ ಇದ್ದರೆ ಖಂಡಿತವಾಗಿಯೂ ಈ ಘಟನೆ ಇಲ್ಲಿಯವರೆಗೂ ಸದ್ಯ ಗೊತ್ತಾಗಿಲ್ಲ ಯಾರು ಅಂತ. ತಂದೆ ತಾಯಿ ಯಾರಾದರೂ ಇದ್ದರೆ, ಸಂಬಂಧಿಕರು ಯಾರಾದರೂ ಇದ್ದರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದಾದ ನಂತರ ಆಕೆ ಕೊನೆಯದಾಗಿ ಯಾರನ್ನ ಸಂಪರ್ಕ ಮಾಡಿದ್ಲು ಅನ್ನೋದು ಕೂಡ ಪತ್ತೆ ಹಚ್ಚಬಹುದು. ಆಕೆನ ಕೆಟ್ಟದಾಗಿ ಏನಾದರೂ ಬಳಸ್ಕೊಂಡಿದ್ರೆ ಈ ಕೇಸ್ ಇನ್ನೂ ಕೂಡ ಗಂಭೀರವಾಗುತ್ತೆ. ಯಾಕೆಂದರೆ ಅಂದಾಜು ಒಂದು 10 ರಿಂದ 16-17 ಆಸುಪಾಸಿನ ವಯಸ್ಸು ಅಂತ ಅಂದಾಜಿಸಲಾಗ್ತಾ ಇದೆ ಅಷ್ಟೇ. ಆದರೆ ವಯಸ್ಸು 14ಕ್ಕಿಂತ ಕೆಳಗಿದ್ದರೆ ಲೈಂಗಿಕವಾಗಿ ದೌರ್ಜನ್ಯವೇನಾದರೂ ಎಸಗಿದ್ರೆ ಅದು ಕೂಡ ಫೋಕ್ಸೋ ಕೇಸ್ ನಡಿ ಬರೋದ್ರಿಂದ ಇದು ಇನ್ನೂ ಸೀರಿಯಸ್ ಇಶ್ಯೂ ಆಗಿ ಕೂಡ ಬದಲಾಗ್ಬೋದು. ಎಲ್ಲದಕ್ಕೂ ಕೂಡ ಬಾಲಕಿಯ ಕುಟುಂಬದ ಹಿನ್ನೆಲೆ ಕೂಡ ಮ್ಯಾಟ್ರ್ ಆಗುತ್ತೆ. ಸ್ನೇಹಿತರೆ, ಯಾಕೆ ನಾನು ಈ ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿದೆ ಅಂದರೆ, ನಮ್ಮ ಕಾನೂನಿನಲ್ಲಿ ಕೆಲವೊಂದು ಲೋಪದೋಷಗಳನ್ನು ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಿಂದೆ ಮುಂದೆ ಯಾರೂ ಇಲ್ಲ ಅಂದುಬಿಟ್ರೆ ಮುಗ್ದೇ ಹೋಯ್ತು ಆ ಕೇಸು. ಆ ಕೃತ್ಯ ಮಾಡಿದ ಪಾಪಿಗಳು ಕೂಡ ಸೇಫ್ ಅಂತಲೇ ಹೇಳಬಹುದು.
ಈಗಲೇ ಸಾರ್ವಜನಿಕವಾಗಿ ಈ ಕೇಸ್ನಿಂದ ನುಣುಚಿಕೊಳ್ಳೋದಕ್ಕೆ ಹೇಗೆ ಪೊಲೀಸ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಿ. ಇನ್ನು ಅದೇ ರೀತಿ ಯಾರಿಗೆ ಬೇಕು ಇಲ್ಲದ ಉಸಾಬರಿ ಅನ್ನೋ ಹಾಗೆ ಒಂದು ಕಡೆ ಈ ಕೇಸ್ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ದೊಡ್ಡವರಿಂದ ಒತ್ತಡ ಬರಬೇಕು, ಆಗ ಈ ಕೇಸ್ನಲ್ಲೊಂದು ಪ್ರಾಮಾಣಿಕ ನ್ಯಾಯ ಕಾಣಸಿಗ್ಬೋದು. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನು ಇತ್ತೀಚೆಗಿನ ಬಿಡದಿಯ ಭದ್ರಾಪುರದ ಹಕ್ಕಿಪಿಕ್ಕಿ ಅಲೆಮಾರಿ ಜನಾಂಗದ ಕುಟುಂಬದಲ್ಲಿ ನಡೆದಂಥ ಮೂಕ ಬಾಲಕಿಯ ಘಟನೆ. ಸ್ನೇಹಿತರೆ, ಅದೊಂದು ಮೂಕ ರೋದನೆ ಅಂತಲೇ ಹೇಳ್ಬೋದು. ಯಾಕೆ ನಾನು ಒತ್ತಿ ಆ ಕೇಸನ್ನು ಹೇಳ್ತಾ ಇದ್ದೀನಿ ಅಂದರೆ, ಆ ಕೇಸನ್ನು ಸ್ವಲ್ಪ ಹತ್ತಿರದಿಂದ ಗಮನಿಸಿದವನಾಗಿ ನನಗೆ ಆ ರೀತಿಯಾದಂಥ ಅನುಮಾನಗಳು ಈಗಲೂ ಕೂಡ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಅದೇ ರೀತಿಯಾದಂಥ ಗೊಂದಲ, ಅನುಮಾನಗಳು, ಶಂಕೆ ಹಾಗೆ ಉಳಿದುಕೊಂಡು ಬಿಡುತ್ತೆ ಅಂತ. ಆ ಬಾಲಕಿ ಸಾವಿನ ಸುತ್ತೂ ಕೂಡ ಅನೇಕ ಅನುಮಾನಗಳಿವೆ. ಇದೇ ರೀತಿ ರೈಲ್ವೆ ಪೊಲೀಸ್ನವರು ಕೂಡ ಆ ಕೇಸನ್ನ ಕೈಗೆತ್ತಿಕೊಳ್ಳದೆ ಇದ್ದಿದ್ದರಿಂದ ಅದು ಯಾರು ಆಕೆಯನ್ನು ಬಲಾತ್ಕಾರ ಮಾಡಿಲ್ಲ, ಟ್ರೈನ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಇದೇ ಬಿಡದಿ ಆ ಬಾಲಿಕೆ ಪ್ರಾಣಪಕ್ಷಿ ಹಾರಿ ಹೋಗಿದೆ ಅಂತೇಳಿ ರಿಪೋರ್ಟ್ ಕೊಡಲಾಗಿದೆ. ಅದು FSL ರಿಪೋರ್ಟ್ ಬಂದಿರೋದ್ರಿಂದ 14 ವರ್ಷದ ಬಾಲಕಿ ಟ್ರೈನ್ ಡಿಕ್ಕಿ ಹೊಡೆದ್ರೆ ಆಕೆಯ ನುಜ್ಜುಗುಜ್ಜು ಹಾಕ್ತಿದ್ಲು ಅನ್ನೋ, ಛಿದ್ರವಾಗ್ತಿದ್ಲು ಅನ್ನೋ ಅನೇಕ ಆಕ್ರೋಶವನ್ನು ಸಾರ್ವಜನಿಕರು ಹೊರ ಹಾಕ್ತಾ ಇರೋದು. ಆ ಬಾಲಕಿಯ ಪೋಷಕರು ಇವತ್ತಿಗೂ ಕೂಡ ನಾಳಾಡ್ತಾ ಇದ್ದಾರೆ. ಆ ಕುಟುಂಬದವ್ರಿಗೂ ಕೂಡ ನ್ಯಾಯ ಕೊಡಿಸೋರು ಯಾರು ಅನ್ನೋದೇ ಪ್ರಶ್ನೆ. ಹೀಗೆ ಈ ಕೇಸ್ ಕೂಡ ಮುಚ್ಚಿ ಹೋಗಬಾರ್ದು ಅನ್ನೋದೇ ನಮ್ಮ ಆಶಯ. ಇನ್ನು ಈ ಅಳತೆ ಗುದ್ದಾಡ್ತಾ ಇದ್ರಲ್ವ ಅಲ್ಲಿ, ಅದಕ್ಕೆ ಜನರು ನೋಡಿ ಇದು ರೈಲ್ವೆ ವ್ಯಾಪ್ತಿಗೆ ಬರುತ್ತೆ ಅಂತ ಪೊಲೀಸ್ನವರು, ಇಲ್ಲ ಪೊಲೀಸ್ನವರು ವ್ಯಾಪ್ತಿಗೆ ಬರುತ್ತೆ ಅಂತ ಅವರು ಹೀಗೆ ನಿರ್ಲಕ್ಷ್ಯತನದ ಬೇಜವಾಬ್ದಾರಿತನವನ್ನು ತೋರ್ತಾರಲ್ಲ, ಅದಕ್ಕೆ ಜನಸಾಮಾನ್ಯರು ಕೂಡ ಕಮೆಂಟ್ ಮಾಡೋದು ನೋಡಿ ಎಷ್ಟು ನಿಜ ಅಂತ ಅನಿಸ್ಬಿಡುತ್ತೆ. 1 ಮೀಟ್ರ್ ಪಟ್ಟಿಯನ್ನು ಹಿಡಿದು ಅಳತೆ ಮಾಡಿ ನೋಡಿ ಅದು ಯಾರು ವ್ಯಾಪ್ತಿಗೆ ಬರುತ್ತೆ, ಶೇಮ ನೀವು ಅಂತ ಹೇಳಿ ಕಮೆಂಟ್ಸ್ ಮಾಡ್ತಿದ್ದಾರೆ. ಯಾಕೆ ನೀವು ಇದೇ ರೀತಿಯಾಗಿ ಆಕೆಗೆ ಏನಾದರೂ ಅರ್ಧ ಜೀವ ಇದ್ದಿದ್ರೆ ಇದೇ ರೀತಿಯಾಗಿ ಬಿಟ್ಟು ಹೋಗ್ತಾ ಇದ್ರಾ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇರೋದು. ಇನ್ನು ಒಂದು ಕಡೆ ಇದೇ ಕೇಸ್ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ರೆ ಇದು ನಮ್ಮ ಏರಿಯಾಗೆ ಬರುತ್ತೆ, ನಮ್ಮ ಲಿಮಿಟ್ಸ್ಗೆ ಬರುತ್ತೆ ಅಂತ ಹೇಳ್ತಕ್ಕಂಥ ಪೊಲೀಸ್ನವರು ಕೂಡ ಇದ್ದಾರೆ. ಇವೆಲ್ಲವೂ ಕೂಡ ನಮ್ಮ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ, ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಆಗ್ತಾ ಇರ್ತಕ್ಕಂಥ ಲೋಪದೋಷಗಳು. ನಾವೆಲ್ಲರೂ ಕೂಡ ಮೂಕ ಪ್ರೇಕ್ಷಕರಂತ ಒಪ್ಕೊಳ್ಳೇಬೇಕು. ಸ್ನೇಹಿತರೆ, ಈ ಥರದ ಘಟನೆ ಇದೆ ಕಳೆದ ಮಾರ್ಚ್ನಲ್ಲೂ ಕೂಡ ಆಗಿತ್ತು. ಬೆಂಗಳೂರಿನ ಹುಳಿಮಾವಿನಲ್ಲಿ 32 ವರ್ಷದ ಗೌರಿ ಅನಿಲ್ ಸಾಂಬೇಕರ್ ಎಂಬ ಮಹಿಳೆಯ ಮೃತದೇಹವನ್ನು ಇದೇ ರೀತಿ ಸೂಟ್ ಕೇಸ್ನಲ್ಲಿ ಬಿಸಾಕಲಾಗಿತ್ತು. ಈ ಪ್ರಕರಣದಲ್ಲಿ ಆಕೆಯ ಪತಿ ರಾಕೇಶ್ ಸಾಂಬೇಕರ್ನ ಪುಣೆಯಲ್ಲಿ ಬಂಧನ ಮಾಡಲಾಯಿತು. ಮಹಾರಾಷ್ಟ್ರ ಮೂಲದ ರಾಕೇಶ್ ಮತ್ತು ಗೌರಿ ಇಬ್ಬರು ಕೂಡ ಒಂದು 2 ವರ್ಷಗಳ ಹಿಂದೆ ಮದುವೆ ಆಗಿದ್ದರಂತೆ. ಜನವರಿಯಲ್ಲಿ ಬೆಂಗಳೂರಿಗೆ ಬಂದಿದ್ದರು. ನಂತರ ರಾಕೇಶ್ ಆಕೆಯ ಪತ್ನಿಯನ್ನು ಈ ರೀತಿಯಾದಂಥ ಕೃತ್ಯವನ್ನು ಮಾಡಿ ಸೂಟ್ ಕೇಸ್ನಲ್ಲಿ ತುಂಬಿ ಎಸ್ತು ಹೋಗ್ಬಿಟ್ಟಿದ್ದ. ಅದು ಕೂಡ ಇನ್ನೂ ಕೂಡ ತನಿಖೆಯ ಹಾದಿಯಲ್ಲಿದೆ. ಬೆಂಗಳೂರು ಅಂದಾಕ್ಷಣ ಈ ಥರದೊಂದು ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾನೇ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾನೂನುಬದ್ಧವಾಗಿ ಬಿಗಿ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಈ ಸರ್ಕಾರದ ವ್ಯಾಪ್ತಿಯಲ್ಲಾಗಿರ್ಬೋದು, ಜೊತೆಗೆ ನಮ್ಮ ಕಾನೂನು ರಕ್ಷಕರಾಗಿರ್ಬೋದು, ಈ ಪೊಲೀಸ್ ಸಿಬ್ಬಂದಿ, ವ್ಯಾಪ್ತಿ ಆಡಳಿತಾಧಿಕಾರಿಗಳು, ಎಲ್ಲದಕ್ಕೂ ಹೆಚ್ಚಾಗಿ ನಮ್ಮ ಸರ್ಕಾರದ ಗೃಹ ಸಚಿವರು ಅವರು ಸೀರಿಯಸ್ ಆಗಿದ್ದಿದ್ದರೆ ಇನ್ನೂ ಈ ಥರದ ಕೇಸ್ಗಳ ಮಟ್ಟಿಗೆ ಇನ್ನೊಂದಿಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಿದ್ರು ಏನೋ. ಸ್ನೇಹಿತರು, ನೋಡೋಣ ಈ ಕೇಸ್ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.